ರಕ್ಷಾಬಂಧನದ ಇತಿಹಾಸ ಏನು ಅನ್ನೋದನ್ನ ಇವತ್ತಿನ ಕಥೆಯಲ್ಲಿ ತಿಳ್ಕೊಳ್ಳೋಣ. ವಾಮನಾವತಾರದಲ್ಲಿ ಮಹಾವಿಷ್ಣು ರಾಜಬಲಿಯ ಹತ್ರ 3 ಹೆಜ್ಜೆಯಷ್ಟು ಜಾಗವನ್ನ ಕೇಳಿದಾಗ 3ನೇ ಹೆಜ್ಜೆಯನ್ನ ಬಲಿಯ ತಲೆಯ ಮೇಲಿಟ್ಟು ಅವ್ರನ್ನ ಪಾತಾಳ ಲೋಕಕ್ಕೆ ಕಳಿಸ್ತಾರೆ. ಪಾತಾಳ ಲೋಕದಲ್ಲೂ ವಿಷ್ಣುವನ್ನ ಸ್ಮರಿಸ್ತಾ ಇದ್ದ ರಾಜಬಲಿಯ ಭಕ್ತಿಗೆ ಮೆಚ್ಚಿ ವಿಷ್ಣು ಒಂದು ವರವನ್ನ ಕೊಡೋಕೆ ಮುಂದಾಗ್ತಾರೆ. ಆಗ ಬಲಿ, ನೀವು ಸದಾ ನನ್ನ ಜೊತೆಯಲ್ಲಿ ದ್ವಾರಪಾಲಕರಾಗಿಯೇ ಇರಬೇಕಾಗಿ ಕೇಳ್ಕೋತಾರೆ. ಕೊಟ್ಟ ಮಾತಿನಂತೆ ವಿಷ್ಣು ಬಲಿಯ ದ್ವಾರಪಾಲಕರಾಗಿ ಪಾತಾಳ ಲೋಕದಲ್ಲೇ ಉಳ್ಕೋತಾರೆ. ಇನ್ನು ವೈಕುಂಠದಲ್ಲಿ ತಮ್ಮ ಸ್ವಾಮಿ ಇಲ್ಲದೆ ಇದ್ದಾಗ ಲಕ್ಷ್ಮಿ ಒಬ್ಬ ಬ್ರಾಹ್ಮಣ ಹೆಂಗಸಿನ ರೂಪದಲ್ಲಿ ಪಾತಾಳ ಲೋಕಕ್ಕೆ ಬಂದು ಬಲಿರಾಜನಿಗೆ ರಕ್ಷೆಯನ್ನ ಕಟ್ಟಿ ಅಣ್ಣನ ಸ್ಥಾನವನ್ನ ಕೊಡ್ತಾರೆ. ಪ್ರತಿಯಾಗಿ ಏನ್ ಬೇಕು ಕೇಳು ಅಂದಾಗ ಲಕ್ಷ್ಮಿ ನಿಜ ಸ್ವರೂಪದಲ್ಲಿ ವಿಷ್ಣುವನ್ನ ವೈಕುಂಠಕ್ಕೆ ತಮ್ಮ ಜೊತೆಯಲ್ಲಿ ಕಳಿಸ್ಬೇಕಾಗಿ ಕೇಳ್ಕೋತಾರೆ. ರಕ್ಷಾಬಂಧನದ ಇನ್ನೊಂದು ಉಲ್ಲೇಖ ದ್ವಾಪರ ಯುಗಕ್ಕೆ ಸಂಬಂಧಿಸಿದ್ದು. ಕೃಷ್ಣ ಶಿಶುಪಾಲನನ್ನ ಸಂಹಾರ ಮಾಡಬೇಕಾದ್ರೆ ಸುದರ್ಶನ ಚಕ್ರವನ್ನು ಬಳಸ್ತಾರೆ. ಚಕ್ರ ವಾಪಸ್ ಬಂದು ಕೃಷ್ಣನ ಕೈಯಲ್ಲಿ ಕೂರುವಾಗ ಅವರ ಬೆರಳಿಗೆ ಗಾಯ ಆಗಿ ರಕ್ತ ಸೋರೋಕೆ ಶುರುವಾಗತ್ತೆ. ಆಗ ಅಲ್ಲಿದ್ದ ದ್ರೌಪದಿ ತನ್ನ ಸೀರೆಯನ್ನ ಹರಿದು ಕೃಷ್ಣನ ಬೆರಳಿಗೆ ರಕ್ಷೆಯಾಗಿ ಕಟ್ತಾರೆ. ಕೃಷ್ಣ ದ್ರೌಪದಿಯನ್ನ ಸದಾ ಕಾಪಾಡೋದಾಗಿ ಮಾತು ಕೊಡ್ತಾರೆ. ಮುಂದೆ ಸಭೆಯಲ್ಲಿ ದ್ರೌಪದಿಯ ಸಮ್ಮಾನವನ್ನು ಕೂಡ ಕೃಷ್ಣ ರಕ್ಷಣೆ ಮಾಡ್ತಾರೆ.